ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಳ್ಳೆಯ ಒಂದು ದಿನ, ದೈವಾನುಗ್ರಹ ಇರುವ ದಿನ ಯೇಸುವಿನ ನಾಮದಲ್ಲಿ ನಿಮಗೆ ಹಾರೈಸುತ್ತೇನೆ. ಪ್ರಿಯರೇ, ಪ್ರತಿನಿತ್ಯವೂ ದೇವರ ವಾಕ್ಯ ಆಲಿಸುವ ನಿಮ್ಮೊಬ್ಬೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆ. ಸಂತೋಷವಾಗಿ ಸಮಾಧಾನದಲ್ಲಿ ಇದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ಧೈರ್ಯವಾಗಿರಿ, ದೇವರ ಕರ ನಿಮ್ಮೊಂದಿಗಿದೆ. ಮನಸ್ಸು ಕುಗ್ಗಿ ಹೋಗಬೇಡಿ, ನಿರಾಸೆ ಪಡಬೇಡಿ. ದೇವರ ಕರ ನಿಮ್ಮ ಜೊತೆಯಲ್ಲಿ ಇದೆ. ಇಂದು ಆಲಿಸುವ ದೇವರ ವಾಕ್ಯವನ್ನು ಇಂದೊಮ್ಮೆ ನಾವು ಆಲಿಸಿದ್ದೆವು, ಧ್ಯಾನಿಸಿದ್ದೆವು, ಪ್ರಾರ್ಥಿಸಿದ್ದೆವು. ಆದರೂ ಅದೇ ವಾಕ್ಯದಲ್ಲಿ ದೇವರು ಪುನಃ ನಮ್ಮೊಂದಿಗೆ ಮಾತನಾಡಲು ಇಚ್ಛಿಸುತ್ತಿದ್ದಾರೆ. ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯ 35ರಿಂದ 39ರವರೆಗೆ ವಾಕ್ಯಗಳು. ಆ ವಾಕ್ಯವನ್ನು ಆಲಿಸೋಣವೇ? ಆ ದಿನ ಸಾಯಂಕಾಲ ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ, ಸರೋವರದ ಆಚೆ ದಡಕ್ಕೆ ಹೋಗೋಣ ಎಂದರು. ಆಗ ಶಿಷ್ಯರು ಜನರ ಗುಂಪನ್ನು ಬಿಟ್ಟು ದೋಣಿಯಲ್ಲಿ ಕುಳಿತಿದ್ದ ಯೇಸುವನ್ನು ಹಾಗೆಯೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ಆ ದೋಣಿಯ ಸಂಗಡ ಬೇರೆ ದೋಣಿಗಳು ಇದ್ದವು. ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲೇ ದೊಡ್ಡ ಬಿರುಗಾಳಿ ಎದ್ದಿತು. ಅಲೆಗಳು ದೋಣಿಗೆ ಅಪ್ಪಳಿಸತೊಡಗಿದವು. ದೋಣಿಯೊಳಗೆ ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿತ್ತು. ಯೇಸುವಾದರೂ ದೋಣಿಯ ಹಿಂಭಾಗದಲ್ಲಿ ದಿಂಬನ್ನು ಒರಗಿ ನಿದ್ದೆ ಮಾಡುತ್ತಿದ್ದರು. ಶಿಷ್ಯರು ಅವರನ್ನು ಎಬ್ಬಿಸಿ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ಲವೇ ಎಂದರು. ಆಗ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದ್ದರಿಸಿದರು, ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ನಿಂತಿತು, ವಾತಾವರಣ ಪ್ರಶಾಂತವಾಯಿತು. ಪ್ರಿಯರೇ, ಈ ವಾಕ್ಯ ದೇವರಿಂದ ಆಲಿಸಿದ ದೈವಿಕವಾದ ಸ್ವರವಾಗಿದೆ. ಈ ವಾಕ್ಯವನ್ನು ಆಲಿಸುವಾಗ, ಧ್ಯಾನಿಸುವಾಗ ನಾವು ಹೀಗೆ ಒಮ್ಮೊಮ್ಮೆ ಯೋಚಿಸುತ್ತೇವೆ, ಪ್ರಭುವೇ, ಇಷ್ಟು ದೊಡ್ಡ ಬಿರುಗಾಳಿ ಬೀಸಿದ್ದು ನಿಮಗೆ ತಿಳಿದಿಲ್ಲವೇ? ಇಷ್ಟು ದೊಡ್ಡ ಅಲೆ ಬೀಸಿದ್ದು ನಿಮಗೆ ತಿಳಿದಿಲ್ಲವೇ? ನಾವು ಮರಣವನ್ನು ಮುಖಾಮುಖಿ ನೋಡಿದ್ದು, ಕಿರಿಚಿದ್ದು, ಕರೆದಿದ್ದು ನೀವು ತಿಳಿದಿಲ್ಲವೇ? ಈ ಗಾಳಿಯಲ್ಲಿ, ಬಿರುಗಾಳಿಯಲ್ಲಿ ದೋಣಿಯು ಅಲಿಗಾಡಿದ್ದು ನೀವು ತಿಳಿದಿಲ್ಲವೇ? ಈ ದೋಣಿಯ ಒಳಗೆ ನೀರು ತುಂಬಲು ಪ್ರಾರಂಭಿಸಿದ್ದು ನೀವು ತಿಳಿದಿಲ್ಲವೇ? ಹೀಗೆ ನಾವು ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ದೇವರಲ್ಲಿ ಪ್ರಶ್ನೆ ಮಾಡಿರಬಹುದು. ಸಮಸ್ಯೆಗಳು, ರೋಗಗಳು, ಕಷ್ಟಗಳು, ಸಾಲದ ಬರದೆ ಉಂಟಾದಾಗ ನಾವು ದೇವರಲ್ಲಿ ಕೇಳಿರುತ್ತೇವೆ, ನಿಮಗೆ ಕಾಣೋದಿಲ್ಲವೇ? ನಿಮಗೆ ತಿಳಿದಿಲ್ಲವೇ? ಸಾಲದಿಂದ, ಜಪ್ತಿಯಿಂದ, ರೋಗದಿಂದ ನಾವು ಕೇಳುತ್ತಲೇ ಇರುತ್ತೇವೆ. ಈ ರೀತಿಯಲ್ಲಿ ನಾನು ಹೀಗೆ ನನ್ನ ಜೀವ ಮರಣದಿಂದ ಒದ್ದಾಡುತ್ತಿರುವುದು ನಿಮಗೆ ತಿಳಿದಿಲ್ಲವೇ? ಪ್ರಿಯರೇ, ನಾವು ವಾಕ್ಯದಲ್ಲಿ ಆಲಿಸಿದ್ದೆವು, ದೋಣಿಯಲ್ಲಿ ಇದ್ದವರು ಯೇಸುಸ್ವಾಮಿಯನ್ನು ಜೋರಾಗಿ ಕರೆದು ಆಶ್ರಯಿಸಿ, ವಿಶ್ವಾಸಿಸಿ, ಕಿರುಚಿ ಗೋಳಾಡಿ ಪ್ರಾರ್ಥಿಸುವ ಸಮಯ ತನಕ ಆ ದೋಣಿಯ ಒಳಗೆ ಏನು ಅದ್ಭುತ ನಡೆದಿಲ್ಲ. ಅವರ ದೋಣಿ ಅಲುಗಾಡುವಾಗ ಏನೂ ನಡೆಯಲಿಲ್ಲ. ಅವರು ಯೇಸುಸ್ವಾಮಿಯನ್ನು ವಿಶ್ವಾಸಿಸಿ ಜೋರಾಗಿ ಕರೆದಾಗ, ಪ್ರಾರ್ಥಿಸಿದ್ದಾಗ ಆ ದೋಣಿಯ ಒಳಗೆ ದೇವರ ಕಾರ್ಯ ನಡೆಯಲು ಪ್ರಾರಂಭಿಸಿದ್ದು. ಪ್ರಿಯರೇ, ನಿಮ್ಮ ಮೇಲೆ ಬೀಸುವ ಬಿರುಗಾಳಿ, ಅಲೆ, ಅಲುಗಾಡುವ ಅವಸ್ಥೆ, ಇದನ್ನು ನೋಡಿ ಕುಗ್ಗಿ ಹೋಗಬೇಡಿ, ನಿರಾಸೆ ಪಡಬೇಡಿ, ವಿಶ್ವಾಸವನ್ನು ನಷ್ಟ ಮಾಡಿಕೊಳ್ಳಬೇಡಿ. ನೀ ಪ್ರಾರ್ಥಿಸುವ ತನಕ ದೇವರು ನಿನ್ನ ಕಾರ್ಯದಲ್ಲಿ ಕಾರ್ಯ ಮಾಡುವುದಿಲ್ಲ. ನೀನು ಕರೆಯಬೇಕು ಮಗುವೆ. ನೀನು ಯಾವಾಗ ದೇವರನ್ನು ಕರೆದು ಪ್ರಾರ್ಥಿಸುತ್ತೀಯಾ, ಆ ನಿಮಿಷ ದೇವರು ನಿನಗಾಗಿ ಕಾರ್ಯ ಮಾಡುತ್ತಾರೆ. ಇಂದು ವಾಕ್ಯ ಆಲಿಸುವಾಗ ನಾವು ಶಿಷ್ಯರ ತರ, ಪ್ರಭುವೇ, ನೀವು ಇದನ್ನು ತಿಳಿದಿಲ್ಲವೇ ಎಂದು ಕೇಳುತ್ತಿರಬಹುದು. ದೇವರಿಗೆ ಸಕಲವೂ ಅರಿತಿದೆ. ನಮ್ಮ ಅವಸ್ಥೆ ನಮ್ಮ ದೇವರಿಗೆ ತಿಳಿದಿದೆ. ಈ ವಾಕ್ಯದಲ್ಲಿ ಆಲಿಸಿದ್ದ ಹಾಗೆ ನಿಮ್ಮ ಎಲ್ಲಾ ಕಾರ್ಯಗಳು, ಅವಸ್ಥೆಗಳು ಎದುರಾಗಿಯಾದರೂ ನಿಲ್ಲುವುದು
ಒಂದು ನಿಮಿಷ ನಮಗೆ ಪ್ರಭುವನ್ನು ಆತ್ಮದಿಂದ ಕರೆಯೋಣ. ಆ ಕ್ಷಣದಲ್ಲಿ ದೇವರ ಕಾರ್ಯ ನಮ್ಮಲ್ಲಿ, ನಮ್ಮ ಮನೆಯಲ್ಲಿ ಸಂಭವಿಸಲು ಸಾಧ್ಯ. ಹಲ್ಲೆಲೂಯಾ. ನಮಗೆ ವಿಶ್ವಾಸದಿಂದ, ಆತ್ಮದಿಂದ ಪ್ರಾರ್ಥಿಸೋಣ. ಪ್ರಭುವು ಎಲ್ಲವನ್ನು ನೀಡಿ ಅನುಗ್ರಹಿಸುತ್ತಾರೆ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.